ಇವತ್ತ RBI ಒಂದು ಒಳ್ಳೆ ಆಕ್ಷನ್ ಅನ್ನ ತಗೊಂಡೈತಿ. ಏನ್ ಡಾಲರ್ ವಿರುದ್ಧ ರುಪೀಸ್ ಕುಸ್ಯಾತಿತ್ತ ಆ ಕುಸ್ಯೋ ಕಾರಣ RBI ಈ ತರ ಒಂದ್ ಬ್ರಹ್ಮಾಸ್ತ್ರವನ್ನ ಬಳಸೈತಂತ ನಾವು ಅನ್ಬೋದ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಇವತ್ ಭಾರತದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡೋಣ ಮತ್ತ RBI ಏನ್ ಬ್ರಹ್ಮಾಸ್ತ್ರವನ್ನ ಉಪಯೋಗಿಸೈತಿ ಅಂತ ಅದ್ರ ಬಗ್ಗೆನು ಡಿಟೇಲ್ ದಾಗ ಸರಳವಾಗಿ ತಿಳ್ಕೊಳ್ಳೋಣ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗ್ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಅನ್ನು ಮಾಡ್ರಿ. ನೋಡ್ಬೋದು ನೀವು ನಿಫ್ಟಿ ಇವತ್ ಪರ್ಫಾರ್ಮೆನ್ಸ್ ನೋಡ್ರ ಬರೇ 4 ಪಾಯಿಂಟ್ ಬಿದ್ದೈತ್ರಿ, ಬಾಳ ಏನ್ ಬಿದ್ದಿಲ್ಲ. ಮತ್ತ ಅದ ತರ ನಾವು ಬ್ಯಾಂಕ್ ನಿಫ್ಟಿ ಪರಿಸ್ಥಿತಿ ನೋಡ್ರ 122 ಪಾಯಿಂಟ್ ಅಥವಾ 0.23% ಬಿದ್ದೈತಿ. ಸೆನ್ಸೆಕ್ಸ್ 135 ಪಾಯಿಂಟ್ ಅಥವಾ 0.18% ಬಿದ್ದೈತಿ. ಮೂರು ಇಂಡೆಕ್ಸ್ ರೆಡ್ ದಾಗನೇ ಇದಾವ, ಬಟ್ ಬಹಳ ರೆಡ್ ದಾಗಿಲ್ಲ. ಮತ್ತೆ ನಾವು ಮಿಡ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿ ನೋಡ್ರೆ 21 ಪಾಯಿಂಟ್ ಅಥವಾ 0.1% ಗ್ರೀನ್ ದಾಗ ಐತಿ. ಮತ್ತ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.71% ಇರೈತಿ. 118 ಪಾಯಿಂಟ್ ಇರೈತಿ ಅಂತ ನಾವು ಅನ್ಬೋದ. ಅದ ಕಾರಣ ಇವತ್ತ ಸ್ಮಾಲ್ ಕ್ಯಾಪ್ ಮತ್ತ ಮಿಡ್ ಕ್ಯಾಪ್ ಗ್ರೀನ್ ದಾಗ ಐತ್ರಿ. ಅದ್ರಾಗನು ಮೇನ್ ಸ್ಮಾಲ್ ಕ್ಯಾಪ್ ಬಹಳನ ಗ್ರೀನ್ ದಾಗ ಐತಿ. ಅದ ಕಾರಣ ಇವತ್ತ ಮಾರ್ಕೆಟ್ ಬಿದ್ರನು ಬಹಳ ಜನರದ ಅಥವಾ ಬಹಳ ಹೂಡಿಕೆದಾರರದ ಪೋರ್ಟ್ಫೋಲಿಯೋ ಗ್ರೀನ್ ದಾಗನೇ ಇರ್ತೈತೆ ಅಂತ ನಾವು ಅನ್ಬೋದ. ಅದೇ ತರ ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡಬಹುದು. ಆಟೋ ಇಂಡೆಕ್ಸ್ ಇವತ್ತ 0.28% ಇರೈತಿ. ಬ್ಯಾಂಕ್ ನಿಫ್ಟಿ 0.23% ಬಿದ್ದೈತ್ರಿ. ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು. FMCG 0.51% ಬಿದ್ದೈತಿ. ಐಟಿನೂ ಸಹ ಇವತ್ತ 0.56% ಬಿದ್ದೈತಿ. ಮೀಡಿಯಾ 0.35% ಬಿದ್ದೈತಿ. ಮೀಡಿಯಾ 0.20% ಇರೈತಿ. ಫಾರ್ಮಾ 0.19% ಇರೈತಿ. PSU ಬ್ಯಾಂಕ್ 0.22% ಇರೈತಿ. ರಿಯಾಲಿಟಿ 1% ಗಿಂತ ಹೆಚ್ಚಿರೈತ್ರಿ. ಪ್ರೈವೇಟ್ ಬ್ಯಾಂಕ್ 0.15% ನೆಗೆಟಿವ್ ಐತಿ. ಹೆಲ್ತ್ ಕೇರ್ 0.40% ಪಾಸಿಟಿವ್ ನ ಐತ್ರಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 0.5% ಇರೈತಿ. ಆಯಿಲ್ ಅಂಡ್ ಗ್ಯಾಸ್ 0.16% ಇರೈತ್ರಿ. ಕೆಮಿಕಲ್ 0.46% ಇರೈತಿ. ಓವರ್ ಆಲ್ ನಾವು ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡ್ರಡು ಆಲ್ಮೋಸ್ಟ್ ಎಲ್ಲಾ ರೆಡ್ ಮತ್ ಗ್ರೀನ್ ಮಿಕ್ಸ್ ಇದಾವ್ರಿ. ಬಟ್ ಯಾವ ಏರಿಲ್ ಅನ್ನೋ ಸೆಕ್ಟರ್ ಯಾವ ಸೆಕ್ಟರ್ ಬಿದ್ದಿಲ್ಲ. ಫ್ಲಾಟ್ ಏನೇ ಇದಾವ ಆಲ್ಮೋಸ್ಟ್ ಎಲ್ಲ ಇವತ್ತ ಮಾರುಕಟ್ಟೆನ ಸೆಕ್ಟರ್ ಗಳು ಅಂತ ನಾವು ಅನ್ಬೋದ. ಬರೀ ಈಗ ನಾವು RBI ಏನ್ ಸ್ಟೆಪ್ ತಗೊಂಡೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಡಿಟೇಲ್ ದಾಗ. ನೋಡ್ರಿ, RBI $5 ಬಿಲಿಯನ್ ಸ್ವೈಪ್ ಆಕ್ಷನ್ ಅನ್ನ ತಗೊಂಡೈತಿ. ಸ್ವೈಪ್ ಆಕ್ಷನ್ ಅಂದ್ರೆ ಏನ ಅಂತ ಅದ್ರ ಬಗ್ಗೆ ಈಗ ಡಿಟೇಲ್ ದಾಗ ನಾವು ಒಂದ ಡ್ರಾಯಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ನೋಡ್ರಿ, ಈ ಸೈಡ್ RBI ಐತಂತ ತಿಳ್ಕೊರಿ, ಮತ್ತ ಈ ಸೈಡ್ SBI ಬ್ಯಾಂಕ್ ಐತಂತ ತಿಳ್ಕೊರಿ. ಈಗ ಇದ ಸ್ವೈಪ್ ಆಪ್ಷನ್ ನಾಗ ಏನಾಗ್ತೈತಿ ಅಂತಂದ್ರ RBI SBI ಗ ರುಪೀಸ್ ಕೊಡ್ತೈತ್ರಿ, ಭಾರತದ ರುಪೀಸ್ ಕೊಡ್ತೈತಿ. ಮತ್ತ SBI RBI ಗ ಡಾಲರ್ ಕೊಡ್ತೈತಿ. ಇದಕ್ಕನ ನಾವ್ ಅಂತೇವಿ ಸ್ವೈಪ್ ಅಂತೇವಿ. ಅಂದ್ರ RBI SBI ಗ ರುಪೀಸ್ ಕೊಡ್ತೈತಿ, ಮತ್ತ SBI RBI ಗ ಡಾಲರ್ ಕೊಡ್ತೈತಿ. ಇದರಿಂದ ಏನಾಗ್ತೈತಿ ಅಂತಂದ್ರ SBI ಕಡೆ ಹಣದ ಕಡಿಮೆ ಇತ್ತಂದ್ರ, ಲಿಕ್ವಿಡಿಟಿ ಏನ್ರಿ ಕಡಿಮೆ ಇದ್ರ SBI ಬ್ಯಾಂಕ್ ಗ ರುಪೀಸ್ ಸಿಗ್ತಾವ. ಮತ್ತ RBI ಕಡೆನು ಏನ್ ಡಾಲರ್ದ ಕಡಿಮೆ ಐತಿ ಅಥವಾ ಡಾಲರ್ ರಿಸರ್ವ್ ಕಡಿಮೆ ಆಗತೈತಿ ಅಥವಾ ಡಾಲರ್ ವಿರೋಧ ರುಪೀಸ್ ಏನ್ರೆ ಕಡಿಮೆ ಆಗತೈತಿ ಅಂತಂದ್ರ ಅಲ್ಲಿ RBI ಗ ಡಾಲರ್ ಅನ್ನು ಸಿಗ್ತಾವ. ಇದ ಟೆನ್ಯೂರ್ 3 ವರ್ಷದೈತ್ರಿ. 3 ವರ್ಷ ಆಗಣ 3 ಇಯರ್ಸ್ ಆಗಣ ಏನಾಗ್ತೈತಿ ಅಂತಂದ್ರ ಇತರದನ್ನ ಉಲ್ಟಾ ಆಗ್ತೈತಿ. ಆಮ್ಯಾಗ SBI ದವ್ರ RBI ಗ ರುಪೀಸ್ ಕೊಡ್ತಾರಿ. ಮತ್ತ RBI ದವ್ರ SBI ಗ ಅವ್ರ ಕಡೆಯಿಂದ ಏನ್ ಡಾಲರ್ ತಗೊಂಡಿರ್ತಾರ ಅದ ವಾಪಸ್ ಮತ್ ಮರಳಿ ಕೊಡ್ತಾರ. ಅದ ಕಾರಣ ಇದಕ್ಕ ನಾವ್ ಅಂತೀವಿ ಸ್ವೈಪ್ ಆಕ್ಷನ್. ಇದರಿಂದ ಏನಾಗ್ತೈತಿ ಅಂದ್ರ RBI ಕಡೆ ಡಾಲರ್ ಬರ್ತಾವ. RBI ಕಡೆ ಡಾಲರ್ ಬರೋಣ RBI ಅದರ್ ಡಾಲರ್ ಅನ್ನ ಗ್ಲೋಬಲ್ ಮಾರ್ಕೆಟ್ ದಾಗ ಸೆಲ್ ಮಾಡಿ ರುಪೀಸ್ ಅನ್ನ ಸ್ಟ್ರಾಂಗ್ ಗೊಳಿಸಬಹುದ. ಅಥವಾ ಏನ್ ಫಾರೆಕ್ಸ್ ರಿಸರ್ವ್ ನಮ್ಮದ್ ಕಡಿಮೆ ಆಗತೈತಿ, ಆಯಿಲ್ ಪ್ರೈಸ್ ಅದು ಇನ್ಕ್ರೀಸ್ ಆಗೋದ್ರಿಂದ ಆ ಡಾಲರ್ ರಿಸರ್ವ್ ಅನ್ನ ಹೆಚ್ಚ ಮಾಡಕ್ ಸಹಾಯ ಈ ಒಂದ್ ಸ್ವೈಪ್ ಆಕ್ಷನ್ ಮಾಡ್ತೈತಂತ ನಾವ್ ಅನ್ಬೋದ. ಅದ ಕಾರಣ RBI ಈ ಒಂದ್ ನಿರ್ಧಾರವನ್ನ ತಗೊಂಡೈತ್ರಿ. ಇದು ಯಾವಾಗಿನ ಸ್ಟಾರ್ಟ್ ಆಗೋದಂತಂದ್ರ 26 ಮೇದಿಂದ ಸ್ಟಾರ್ಟ್ ಆಗೋದ. ಇತರದ ಟೆನ್ಯೂರ್ ಆಲ್ರೆಡಿ ಹೇಳಿ 3 ವರ್ಷದ ಇರ್ತೈತಿ. 3 ವರ್ಷಗನ ಮತ್ ಮರಳಿ ವಾಪಸ್ ಅವ್ರ ಹಣ ಮತ್ ಕೊಟ್ಟು ಬಿಡ್ತಾರಿ. ಅದ ಕಾರಣ ಇದರಿಂದ ಬ್ಯಾಂಕ್ ಗಳಿಗೂ ಲಾಭ ಆಗ್ತೈತಿ, ಮತ್ತ ನಮ್ ದೇಶದ ರಿಸರ್ವ್ ಬ್ಯಾಂಕ್ ಗನು ಲಾಭ ಆಗ್ತೈತಿ. ಇದರಿಂದ ಆಲ್ರೆಡಿ ನಮಗ್ ರಿಸಲ್ಟ್ ಸ್ವಲ್ಪ ಕಾಣೈತ್ರಿ. ಇನ್ನ ಮಾಡಿಲ್ಲ, 26 ಮೇದಿಂದ ಸ್ಟಾರ್ಟ್. ಬಟ್ ಇದ ಒಂದ್ ಸುದ್ದಿದಿಂದ ರುಪೀಸ್ ಸ್ವಲ್ಪ ಸ್ಟ್ರಾಂಗ್ ಐತಿ ಡಾಲರ್ ವಿರುದ್ಧ. ಏನ್ $1 = 96.57 ರೂಪೀಸ್ ಹೋಗಿತ್ತ, ಅದೀಗ 96.35 ರೂಪೀಸ್ ಆಗೈತಿ. ಇದೇನ್ RBI ಕ್ರಮ ತಗೊಳ್ಳೋದೈತಿ 26 ಮೇ ದಿನ. ಅವಾಗ ಮತ್ ರುಪೀಸ್ ಡಾಲರ್ ವಿರುದ್ಧ ಸ್ಟ್ರಾಂಗ್ ಆಗ್ತೈತಿಯೋ ಇಲ್ಲೋ ಅಂತ ನೋಡ್ಬೇಕ. ಇದರಲ್ಲಿ ಏನ್ರೆ ಸ್ಟ್ರಾಂಗ್ ಆದ್ರೆ ಇದ ಮಾರುಕಟ್ಟೆಗೆ ಅದು ಒಳ್ಳೇದನ್ನ ಅಂತ ನಾವು ಕನ್ಸಿಡರ್ ಮಾಡಬಹುದು. ಅದ ಕಾರಣ ಈ ಒಂದ್ ಸುದ್ದಿದಿಂದನೂ ಇವತ್ತ ಮಾರುಕಟ್ಟೆ ಗ್ರೀನ್ ದಾಗನೇ ಇದಾವಂತ ನಾವು ಅನ್ಬೋದ. ಅದರದನ್ನ ಪರಿಣಾಮ ಓವರ್ ಆಲ್ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಕಾಣೈತಿ. ಅದ ಕಾರಣ ಇವತ್ತ NSE ನಾಗ ಏನ್ 3381 ಸ್ಟಾಕ್ ಗಳಿದಾವ, ಅದ್ರಾಗ 1908
ಸ್ಟಾಕ್ಗಳು ಏರಾತಿದ್ದು ರೀ. ಬರೀ 1337 ಸ್ಟಾಕ್ಗಳು ಬೀಳತಿದ್ದು, 100 ಸ್ಟಾಕ್ಗಳು ಏನೂ ಚೇಂಜ್ ಆಗಿಲ್ಲ, ಯಥಾಸ್ಥಿತಿ ಉಳಿದಾವ. ಅದ ಕಾರಣ ಇವತ್ತ ಇಂಡೆಕ್ಸ್ ಗಳು ಇರಿಲ್ಲ, ಬಟ್ ಏರೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ತ. ಅದ ಕಾರಣನ ಇವತ್ತೆಲ್ಲ ಹೂಡಿಕೆದಾರರ ಪೋರ್ಟ್ಫೋಲಿಯೋ ಗ್ರೀನ್ ದಾಗನೇ ಇರೋ ಸಂಭಾವನೆ ಬಹಳ ಹೆಚ್ಚೈತಿ ಅಂತ ನಾವು ಅನ್ಬೋದ. ಅದ ಎದಕ್ ಗ್ರೀನ್ ದಾಗ ಐತನಕ ಮೇನ್ ಕಾರಣ ಅಥವಾ ಮೇನ್ ಸುದ್ದಿನ ಇದು RBI ಅಂತಾನು ನಾವು ಅನ್ಬೋದ. ಬರೀ US ಮತ್ತೆ ಇರಾನ್ ಅದನ್ನು ಸ್ವಲ್ಪ ಅಪ್ಡೇಟ್ ತೊಗೊಂಡ್ಬಿಡುನು. ನೋಡ್ರಿ, ಅಮೇರಿಕಾ ಇರಾನ್ ನಡುಕ ಯುದ್ಧ ಏನೈತಿ ಅದ ಮತ್ತೆ ಇರೋ ಹಂಗ ಕಾಣತೈತ್ರಿ, ಹೆಚ್ಚಾಗೋ ಹಂಗ ಕಾಣತೈತಿ. ಈಗ ಏನ್ರೆ ಇರಾನ್ದವ್ರ ಒಪ್ಪಲಿಲ್ಲ ಅಂತಂದ್ರ, ಸೂಕ್ತ ಒಪ್ಪಂದಕ್ಕೆ ಬರದಿದ್ದರೆ ಮುಂದಿನ 2-3 ದಿನದಾಗ ಭೀಕರ ಸೈನಿಕ ದಾಳಿ ನಡೆಸ್ತೇನಂತ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆಯನ್ನ ಇರಾನ್ ಮ್ಯಾಗ ಕೊಟ್ಟಿದಾರ. ಅದ ಕಾರಣ ಇದ ಎಚ್ಚರಿಕೆದಿಂದ ಕ್ರೂಡ್ ಆಯಿಲ್ ಬೆಲೆ ಎಲ್ಲ ಏರೈತಿ. ನೋಡ್ಬೋದು ನೀವು, ಕ್ರೂಡ್ ಆಯಿಲ್ ನಿನ್ನೆ ದಿನ ಸ್ವಲ್ಪ ಮತ್ ಡೌನ್ ಬಂದಿತ್ರಿ. ಮತ್ ಇವತ್ ನೋಡ್ಬೋದು ನೀವು, ಕ್ರೂಡ್ ಆಯಿಲ್ ಸದ್ಯ ವಿಡಿಯೋ ಶೂಟ್ ಮಾಡೋದ್ ಮುಂದೆ 2% ಹೆಚ್ಚೈತ್ರಿ. WTI ಕ್ರೂಡ್ ಆಯಿಲ್ $100 ಸಮೀಪ ಐತಿ. ಬ್ರೆಂಟ್ ಕ್ರೂಡ್ ಆಯಿಲ್ $106 ಸಮೀಪ ಐತಿ. ಅದು ಸಹ ಇವತ್ತು ಒಂದ ದಿನ 1.74% ಅಂದ್ರೆ 1.5% ಹೆಚ್ಚ ಇರೈತಿ. ಅದ ಕಾರಣ ನೋಡ್ಬೇಕ್ರಿ, ಈಗ 2-3 ದಿನ ಬಹಳ ಕ್ರೂಷಿಯಲ್ ಇದಾವ ಈ ಯುದ್ಧದ ವ್ಯೂಲೆ ನಾವು ನೋಡ್ರ. ಅದ ಕಾರಣ ನೋಡ್ಬೇಕ ಏನಾಗ್ತೈತಂತ. ಡೊನಾಲ್ಡ್ ಟ್ರಂಪ್ ಅವ್ರೇನ್ ಬಹಳ ಸಲ ಧಮಕಿ ಕೊಡತಾರ, ಅದ ತರ ಇದು ಒಂದ್ ಧಮಕಿನರೋ ಅಥವಾ ಏನ್ರೆ ಆಕ್ಷನ್ ಅನ್ನ ತಗೋತಾರೋ ಅಂತ ನೋಡ್ಬೇಕ. ಓವರ್ ಆಲ್ ಏನು ಆದ್ರೂ ಮೇನ್ ಹಾರ್ಮೋನ್ ಜಲಸಂಧಿ ಓಪನ್ ಆಗ್ಬೇಕ ಅಂದ್ರೆ ಮಾರುಕಟ್ಟೆಗ ಒಳ್ಳೇದಂತ ನಾವು ಅನ್ಬೋದ. ಓವರ್ ಆಲ್ ಇದ ಇತ್ತ ಈ ವಿಡಿಯೋನ ಎಲ್ಲಾ ಡೀಟೇಲ್ ದಾಗ ನಿಮಗೆ ಗುರ್ತ ಇರಬಹುದು. ಮೇನ್ ಏನಂತಂದ್ರ ರುಪೀಸ್ ಏನ್ ವೀಕ್ ಆಗತಿ ಡಾಲರ್ ವಿರುದ್ಧ, ಆ ರುಪೀಸ್ ಅನ್ನ ಸ್ಟ್ರಾಂಗ್ ಗೊಳಿಸಕ್ RBI ಇವತ್ತು ಈ ತರ ಒಂದ್ ಕ್ರಮವನ್ನ ತಗೊಂತ, ಅದ್ರ ಬಗ್ಗೆನೂ ಡೀಟೇಲ್ ದಾಗ ನಿಮಗ್ ಗುರ್ತ ಇರ್ಬೋದಂತ ನನಗನಸ್ತೈತಿ. ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡ್ರಿ. ಮತ್ತ ಏನ್ರೆ ತಪ್ಪಿ ಇದೇನ್ ನಡೆದೈತಿ ಸದ್ಯ ಈಗ ಆಯಿಲ್ ಕ್ರೈಸಿಸ್, ಇರಾನ್ US ಯುದ್ಧ, ಜಿಯೋ ಪೊಲಿಟಿಕಲ್ ಟೆನ್ಷನ್, ಇದರಿಂದ ಏನ್ ಮಾರ್ಕೆಟ್ ಕುಸಿಬೋದ ಅಥವಾ ಕ್ರ್ಯಾಶ್ ಆಗ್ಬೋದೇನಂತನಾತರ, ಅಥವಾ ಆರ್ಥಿಕ ಮಂದಿ ಬರ್ಬೋದೇನಂತನಾತರ. ಆ ತರ ಏನ್ರೆ ಆರ್ಥಿಕ ಮಂದಿ ಅಥವಾ ಫೈನಾನ್ಷಿಯಲ್ ಕ್ರೈಸಿಸ್, ಎಕನಾಮಿಕ್ ಕ್ರೈಸಿಸ್ ಅದು ಬಂತಂದ್ರ ಸಾಮಾನ್ಯ ಹೂಡಿಕೆದಾರರ ಅಥವಾ ಸಾಮಾನ್ಯ ಇನ್ವೆಸ್ಟರ್ಸ್ ಏನ್ ಮಾಡ್ಬೇಕಂತ ಒಂದ ವಿಡಿಯೋ ಮಾಡೇನಿ ನಿನ್ನೆ ದಿನ. ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕೇನಿ. ಆ ವಿಡಿಯೋನು ಈ ವಿಡಿಯೋ ಮುಗ್ಯಾನ ಹೋಗಿ ನೀವು ನೋಡ್ಬೋದ. ಇದೇ ಇವತ್ತಿನ ಈ ವಿಡಿಯೋ ಹೆಂಗ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳು ಏನ್ರೆ ನೋಡೋದಿತ್ತಂದ್ರ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.